ರೈತರು ತಾವು ಬೆಳೆಯನ್ನ ಬೆಳಿತಾರಲ್ಲ, ಅದನ್ನ ಕಷ್ಟಪಟ್ಟು ಬೆಳೆದಿರ್ತಾರೆ. ಅವ್ರಿಗೊಂದು ಆಸೆ ಇರುತ್ತೆ, ತಾವು ಬೆಳೆದಿರುವಂತಹ ಬೆಳೆಗೆ ಮುಂದೊಂದು ದಿನ ಉತ್ತಮ ಲಾಭ ಸಿಗಬಹುದು, ಕೈ ತುಂಬಾ ದುಡ್ಡು ಮಾಡಬಹುದು ಅಂತ. ರೈತರು ಯಾವಾಗೆಲ್ಲ ಹಾಗೆ ಅನ್ಕೊಳ್ತಾರೋ ಆಗೆಲ್ಲ ಕೂಡ ಸರಿಯಾಗಿ ಬೆಲೆನೇ ಸಿಗಲ್ಲ. ಈಗಲೂ ಕೂಡ ರೈತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡ್ತಿದ್ದಾರೆ. ಹಾಗಾದ್ರೆ ಯಾವ ಬೆಳೆಗೆ ರೈತರ ಸಂಕಷ್ಟ ಎದುರಾಗ್ತಾ ಇದೆ, ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಕೋಲಾರ ಜಿಲ್ಲೆಯ ಕೋಟಿಗಾನಹಳ್ಳಿ ಗ್ರಾಮದ ಸುತ್ತಮುತ್ತಲ ರೈತರು ಸಮೃದ್ಧವಾಗಿ ಬಾಳೆ ಬೆಳೆಯನ್ನ ಬೆಳೆದಿದ್ದಾರೆ. ಬಾಳೆ ಬೆಳೆಗಳು ಇನ್ನೇನು ಕಟಾವು ಮಾಡುವ ಹಂತದಲ್ಲಿದೆ. ಆದರೆ ಬಾಳೆಹಣ್ಣಿಗೆ ಬೆಲೆ ಇಲ್ಲದೆ ಕಟಾವಿಗೆ ವ್ಯಾಪಾರಿಗಳು ಬಾರದ ಹಿನ್ನೆಲೆ ತೋಟದಲ್ಲೇ ಹಣ್ಣಾಗಿ ನಾಶವಾಗ್ತಾ ಇವೆ. ಬಾಳೆಹಣ್ಣಿನ ಬೆಲೆ ಪಾತಾಳಕ್ಕೆ ಕುಸಿದಿವೆ. 1 ಕೆಜಿ ಬಾಳೆ ಕೇವಲ 2-3 ರೂಪಾಯಿ ಸೇಲ್ ಆಗ್ತಾ ಇದೆ. ಬೇರೆ ದಾರಿ ಇಲ್ಲದ ರೈತರು ಕಷ್ಟಪಟ್ಟು ಬೆಳೆದಿರೋ ಬಾಳೆ ಗಿಡಗಳನ್ನ ಬುಡ ಸಮೇತ ಕಿತ್ತು ಬಿಸಾಡ್ತಿದ್ದಾರೆ. 2 ಎಕರೆ ಹಾಕಿದ್ರೆ ರೇಟ್ ಇಲ್ಲ. ಇವಾಗ 2 ರೂಪಾಯಿ 3 ರೂಪಾಯಿ ಕೇಳ್ತಾವ್ರೆ. ಇವಾಗ ಹಿಂಗೆ ರೈತರು ಹಿಂಗೆ ಮಾಡಿದ್ರೆ ಏನು ಮಾಡೋದು? ನಾವು ಬೆಳೆ ಮಾಡೋಕ್ಕೆ 5 ಲಕ್ಷ ಬೇಕು. 2 ಎಕರೆ ಮಾಡ್ಬೇಕಾದ್ರೆ 5 ಲಕ್ಷ ಬೇಕು. ಇವಾಗ ಮಾಡೋದು ನೋಡಿ 2 ರೂಪಾಯಿ 3 ರೂಪಾಯಿ ಕೇಳ್ತಾರೆ ಅವರು. ನಾವು ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟದೆ. ಇವಾಗ 1 ವರ್ಷ 1 ತಿಂಗಳು ಆಗ್ತದೆ, 13 ತಿಂಗಳು ಆಗ್ತದೆ. ಇನ್ನು ಬಾಳೆಹಣ್ಣಿನ ಬೆಳೆ 1 ವರ್ಷದ ಬೆಳೆಯಾಗಿದ್ದು 12 ತಿಂಗಳು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ರಾತ್ರಿ ಹಗಲು ಎನ್ನದೆ ಪೋಷಣೆ ಮಾಡ್ತಾನೆ ರೈತ. 1 ಎಕರೆ ಬಾಳೆ ಬೆಳೆ ಬೆಳೆಯಲು ರೈತನಿಗೆ 2ರಿಂದ 2.5 ಲಕ್ಷ ಹಣ ಖರ್ಚಾಗತ್ತೆ. ಇಂತಹ ಕಷ್ಟದ ದಿನಗಳಲ್ಲಿ ಸರ್ಕಾರ ರೈತರಿಗೆ ನೆರವಾಗಬೇಕು. ಆಗ್ತಾ ಇರೋ ನಷ್ಟವನ್ನ ಸ್ವಲ್ಪ ಮಟ್ಟಿಗಾದ್ರೂ ಸರಿದೂಗಿಸೋ ಪ್ರಯತ್ನ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಒಂದು ಪೊಚ್ಚ ಬಾಳೆನ 8 ರೂಪಾಯಿ ಒಂದು ಸಸಿ ಬೀಳ್ತೈತೆ. ಯಾಲಕ್ಕಿ ಬಾಳೆ 25 ರೂಪಾಯಿ ಒಂದು ಸಸಿ ಬೀಳ್ತದೆ. ಅಲ್ಲಿ ನರ್ಸರಿಯಲ್ಲಿ ತೊಗೊಂಬರ್ಬೇಕಂತಂದ್ರೆ ರೈತನು ಬಾಳೆ ಗಿಡ ಮೇಲೆ ಡಿಪೆಂಡ್ ಆದನು. ಆ ರೈತನೇನಾಗಿದೆ ಅಂದರೆ ಸಾಲ ಸೋಲ ಮಾಡಿ ಬ್ಯಾಂಕಲ್ಲಿ ಲೋನ್ ಮಾಡಿ ತೊಗೊಂಡು ಪಾಪ 25 ರೂಪಾಯಿ ಒಂದು ಗಿಡಕ್ಕೆ ಕೊಟ್ಟು ಸುಮಾರು 1 ಎಕರೆ ಬೆಳಿಬೇಕಂದ್ರೆ 2.5ರಿಂದ 3 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಒಟ್ಟಾರೆ ಕಾರ್ಖಾನೆಗಳಲ್ಲಿ ತಯಾರಾಗೋ ವಸ್ತುಗಳಿಗೆ MRP ಇರುವಂತೆ ಅನ್ನದಾತರು ಬೆಳೆದ ಬೆಳೆಗಳಿಗೂ ಕನಿಷ್ಠ ಬೆಲೆ ನಿಗದಿಪಡಿಸಿದಾಗ ಮಾತ್ರ ರೈತರ ಸಂಕಷ್ಟ ದೂರವಾಗುತ್ತೆ. ಆತ್ಮಹತ್ಯೆಯಂತ ಯೋಚನೆಗಳಿಂದ ರೈತರು ಪಾರಾಗ್ತಾರೆ ಅನ್ನೋದೇ ನಮ್ಮ ಆಶಯ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.